ಪರಶುರಾಮ ಥೀಮ್ ಪಾರ್ಕ್ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾಪತ್ತೆಯಾಗಿದ್ದ ಪರಶುರಾಮ ಮೂರ್ತಿಯ ಸೊಂಟದ ಮೇಲ್ಭಾಗ ಪತ್ತೆ ಮಾಡಿದ ಪೊಲೀಸರು. ಕಾಣೆಯಾಗಿದ್ದ ಮೂರ್ತಿಯ ಬಿಗ್ ಅಪ್ಡೇಟ್ ಸ್ವಯಂ ಟೈಮ್ಸ್ ನಿಮಗೆ ಕೊಡ್ತಾ ಇದೆ. ಬೆಂಗಳೂರಿನಿಂದ ಕಾರ್ಕಳಕ್ಕೆ ಬಂದಿದೆ ಮೂರ್ತಿಯ ಭಾಗಗಳು. ನಾಪತ್ತೆಯಾಗಿದ್ದ ಪರಶುರಾಮ ಮೂರ್ತಿಯ ಸ್ಫೋಟಕ ಮಾಹಿತಿ. ಈ ಮಾಹಿತಿ ಕೇವಲ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯಲ್ಲಿ ಮಾತ್ರ ಸಿಗ್ತಾ ಇದೆ. ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಉಡುಪಿಯ ನಂಬರ್ 1 ನ್ಯೂಸ್ ಚಾನೆಲ್ ಸ್ವಯಂ ಟೈಮ್ಸ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದಲ್ಲಿ ಭಾಳಷ್ಟು ಸುದ್ದಿ ಮಾಡಿದ ಪರಶುರಾಮ್ ಥೀಮ್ ಪ್ರಕರಣ ಇದು ಈಗ ಒಂದು ರೀತಿಯಲ್ಲಿ ಒಂದು ದೊಡ್ಡ ಗೊಂದಲವನ್ನೇ ಮಾಡಿದೆ. ಯಾಕಂದರೆ ಈಗಾಗಲೇ ಇದರ ಮೂರ್ತಿ ಕಳೆದ 8 ತಿಂಗಳಿಂದ ಸೊಂಟದ ಮೇಲ್ಭಾಗ ನಾಪತ್ತೆಯಾಗಿತ್ತು. ಅದು ಫೈಬರ್ನ ಮೂರ್ತಿ ಅಂತ ಭಾಳಷ್ಟು ಮಂದಿ ಅದರ ಬಗ್ಗೆ ಪ್ರಸ್ತಾಪಗಳನ್ನು ನಡೆಸಿ ಒಂದಷ್ಟು ಅದು ತನಿಖೆ ಆಗಬೇಕು, ಅದು ಎಲ್ಲಿ ಹೋಗಿದೆ ಹೇಳುವ ಒಂದು ಆರೋಪಗಳನ್ನು ಕೂಡ ಮಾಡಿದರು. ಈಗ ನೋಡಿ, ಈಗ ಪೊಲೀಸರು ಬೆಂಗಳೂರಿನಿಂದ ಒಂದಷ್ಟು ಮೂರ್ತಿಯ ಭಾಗಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದನ್ನು ಗೋದಾಮನಲ್ಲಿರುವ ವ್ಯವಸ್ಥೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ಶನಿವಾರದ ದಿನ ಮೂರ್ತಿ ನಿರ್ಮಾಣ ಮಾಡುವ ಕೃಷ್ಣ ನಾಯ್ಕ ಅವರ ಗೋದಾಮಿನ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ಕೃಷ್ಣ ನಾಯ್ಕ ಕೂಡ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು. ಅದರಲ್ಲಿ ಅವರು ಪೊಲೀಸರು ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಹೇಳೋ ಒಂದು ಆರೋಪಗಳನ್ನು ಕೂಡ ಅವರು ಮಾಡಿದರು. ಇನ್ನೊಂದೆಡೆ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಕಾಂಗ್ರೆಸ್ ನಾಯಕರು ಅವರು ಕೂಡ ಅವರ ಗೋದಾಮಿಗೆ ಹೋಗಿದ್ದಾರೆ, ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಹೇಳೋ ಒಂದು ಆರೋಪಗಳನ್ನು ಅವರು ಕೂಡ ಮಾಡಿದರು. ಆದರೆ ಈಗ ಪೊಲೀಸರು ಅವರ ತನಿಖೆಯನ್ನು ಪೊಲೀಸರು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಈಗ ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕೃಷ್ಣ ನಾಯಕರು ಇನ್ನೂ ಮುಂದುವರಿದು ನಿನ್ನೆ ಹಿಂದೂ ಮುಸ್ಲಿಂ ಹೇಳುವ ಒಂದು ಭಾವನೆಗಳನ್ನು ಕೂಡ ಕೆರಳಿಸುವ ಪ್ರಯತ್ನಗಳನ್ನು ಮಾಡಿದ್ದು ಅಂತ ಹೇಳಲಿಕ್ಕೆ ನಾವು ಇಚ್ಛೆಪಡ್ತೇವೆ. ಯಾಕಂದರೆ ಮುಸ್ಲಿಮರು ಆ ಮೂರ್ತಿಯನ್ನು ಎತ್ತಿದ್ರು ಅಂತ ನಿನ್ನೆ ಆರೋಪ ಮಾಡಿದರು. ಇವತ್ತು ಒಂದಷ್ಟು ಜಾತಿಯ ಬಣ್ಣವನ್ನು ಕೊಡುವ ಪ್ರಯತ್ನಗಳನ್ನು ಕೂಡ ಅವರು ಮಾಡ್ತಿದ್ದಾರೆ. ಆದರೆ ಇದು ಏನಂದರೆ ಪೊಲೀಸ್ ತನಿಖೆಯ ಹಂತದಲ್ಲಿರುವಾಗ ಇಂಥ ಪ್ರಕ್ರಿಯೆಗಳು ಆಗುವಂಥದ್ದು ಸಹಜ. ಯಾಕಂದರೆ ಪೊಲೀಸರು ತನಿಖೆ ಮಾಡಲೇಬೇಕು. ಅವರು ಒಂದು ಗುರುತರವಾದ ಜವಾಬ್ದಾರಿ ಇರುವ ಹಂತದಲ್ಲಿ ಅವರು ಸಮರ್ಪಕ ತನಿಖೆಯನ್ನು ಮಾಡದಿದ್ದರೆ ಇದರ ಏನು ಗೊಂದಲ ಇದೆ ಅದು ಪರಿಹಾರ ಕಾಣೋಲ್ಲ. ಮತ್ತು ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರಗಳು ಕೂಡ ಅದು ರಾಜಕೀಯ ಆಗಿ ಹೋದರೆ ಅದು ಒಂದಷ್ಟು ಜನರಲ್ಲಿ ಗೊಂದಲಗಳನ್ನು ಹುಟ್ಟಾಗ್ತದೆ. ಯಾಕಂದರೆ ಎರಡೂ ರಾಜಕೀಯ ಪಾರ್ಟಿಗಳು ಒಂದಷ್ಟು ರಾಜಕೀಯ ದಾಳಗಳನ್ನು ತಯಾರಿ ಮಾಡಿ ಜನರನ್ನು ಒಂದು ದಾರಿ ತಪ್ಪಿಸುವ ಪ್ರಯತ್ನವನ್ನು ನಿರಂತರ ಮಾಡ್ತವೆ. ಇದು ಎಲ್ಲರಿಗೂ ಗೊತ್ತಿದ್ದದು. ಈಗ ನಾವು ಒಂದು ಮಾಧ್ಯಮ ಏನಿದೆ, ಈ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗ್ತದೆ ಅದನ್ನು ತೋರಿಸುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಲೇಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಸ್ವಯಂ ಟೈಮ್ಸ್ ಈಗ ಈ ಒಂದು ಚಿತ್ರಣವನ್ನು ತಮಗೆ ತೋರಿಸ್ತಾ ಇದೆ. ಈ ಗೊಂದಲಗಳು ಜಾಸ್ತಿ ಆದಾಗ ಈಗ ಇಲಾಖೆಗಳು ಏನು ಮಾಡಿವೆ ಅಂತ ಹೇಳಿದರೆ ಉಮಿಕಲ್ ಕುಂಜದ ಮೇಲಿದ್ದ ಏನು ಗೋಮಾಳ ಜಾಗ ಇದೆ ಅದಕ್ಕೆ ಪರ್ಯಾಯವಾಗಿ ಕೆಳಭಾಗದಲ್ಲಿ ಯರ್ಲಪಾಡಿಯಲ್ಲಿ ಕೆಳಭಾಗದಲ್ಲಿ ಸರ್ವೆ ನಂಬರ್ 245ರಲ್ಲಿ 2 ಎಕರೆ ಜಾಗವನ್ನು ಮೀಸಲಿಸಲಿಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಅದು ದಾಖಲೆಗಳ ಮುಖಾಂತರ ತಹಶೀಲ್ದಾರ್ ಕಚೇರಿ AC ಕಚೇರಿಗೆ ನಿರಂತರವಾಗಿ ಹೋಗಿ 2 ಬಾರಿ ಅದು ಹಿಂದಕ್ಕೆ ಬಂತು. ಈಗ 3ನೇ ಬಾರಿಗೆ ಕಳಿಸುವ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಇದು ಇನ್ನೂ ಕೂಡ 1 ವರ್ಷದ ನಂತರವೇ ಸ್ಥಳ ಅದನ್ನು ಗೋಮಾಳದಿಂದ ಸರ್ಕಾರಿ ಜಾಗವಾಗಿ ಅಥವಾ ಕಂದಾಯಕ್ಕೆ ಅದು ಹಸ್ತಾಂತರ ಆಗಬಹುದು. ಅದರ ಮೊದಲು ಅಲ್ಲಿ ಮೂರ್ತಿ ನಿರ್ಮಾಣ ಮಾಡೋದು ಕೂಡ ಕಷ್ಟ.
ಹಾಗಾಗಿ ಈಗ ಇನ್ನೂ 1 ವರ್ಷಗಳ ಕಾಲ ಈ ಮೂರ್ತಿಯ ಗೊಂದಲಗಳು ಮುಂದುವರಿಯುತ್ತದೆ ಹೇಳುವ ಒಂದು ಏನು ವಿಚಾರ ಇದೆ, ಇದು ಎಲ್ರಿಗೂ ಕೂಡ ಸ್ಪಷ್ಟ ಆಗಿದೆ. ಇನ್ನೆಷ್ಟು ಈ ಪರಶುರಾಮ ಮೂರ್ತಿಯ ವಿಚಾರದಲ್ಲಿ ನಿರ್ಮಿತಿ ಕೇಂದ್ರದ ಅರುಣ್ರ ತಲೆದಂಡ ಈಗಾಗಲೇ ಆಗಿದೆ. ಇನ್ನೆಷ್ಟು ತಲೆದಂಡ ಆಗುತ್ತೆ ಗೊತ್ತಿಲ್ಲ. ಈಗ ಕೃಷ್ಣ ನಾಯ್ಕರನ್ನು ಕೂಡ ಪೊಲೀಸರು ಬೆನ್ನಟ್ಟಿದ್ದಾರೆ. ಇದರ ನಂತರ ಈಗ ಇಲಾಖೆಗಳು ಅದಕ್ಕೊಂದಷ್ಟು ಅನುದಾನ ಬಿಡುಗಡೆ ಮಾಡಿವೆ. ಈಗ 5 ಇಲಾಖೆಗಳು ಈ ಮೂರ್ತಿಗೆ ಮತ್ತು ಅಲ್ಲಿ ಏನು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿದೆ. ಹಾಗೆ ಇನ್ನೂ 5 ಇಲಾಖೆಗಳ ವಿಚಾರ ಏನು ಅಂತ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಇದು ಕೂಡ ಸ್ಪಷ್ಟ ಆಗಬಹುದು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.